ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮುರುಡೇಶ್ವರಕ್ಕೆ ಬಂದಿದ್ದೀನಿ. ನಿಮ್ಮ ಜೊತೆ ಮುರುಡೇಶ್ವರದ ಬಗ್ಗೆ ಹಂಚ್ಕೊಳ್ಬೇಕು ಅಂತ 3 ಡೇಸ್ ಬ್ಯಾಕ್ ಬಂದಿದ್ದೆ. ಅದು ವಿಡಿಯೋ ಸರಿಯಾಗಿರಲಿಲ್ಲ ಸ್ನೇಹಿತರೆ. RN ಶೆಟ್ಟಿ ಅವ್ರ ಸ್ಟ್ಯಾಚು ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ಹೋಗುವ ಸ್ನೇಹಿತರೆ. ಇದು ನೋಡಿ, ರಾಜಗೋಪುರ, 20 ಅಂತಸ್ತಿನ ರಾಜಗೋಪುರ ಸ್ನೇಹಿತರೆ. ಕಿಂಗ್ ಆಫ್ ಟವರ್ಸ್ ಅಂತ ಕರೀತಾರೆ. ಮುರುಡೇಶ್ವರಕ್ಕೆ ಒಂಥರ ರಾಜ ಇದ್ದಂಗೆ ರಾಜಗೋಪುರ. ಮೇಲ್ಗಡೆ ಹೋಗುವ ಸ್ನೇಹಿತರೆ. ಮುರುಡೇಶ್ವರ ದೇವಾಲಯವು 16ನೇ ಶತಮಾನದಲ್ಲಿ ತುಳುವ ರಾಜನೆಂಬ ಸ್ಥಳೀಯ ರಾಜನು ನಿರ್ಮಿಸಿದ್ದಾನೆ. ಆಮೇಲೆ ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯ, ಕೆಳದಿ ನಾಯಕರು ಮತ್ತು ಒಡೆಯರ್ ವಂಶಸ್ಥರು ಮತ್ತು ತುಂಬ ಜನ ರಾಜರು ನಿರ್ಮಿಸಿರ್ತಾರೆ. 123 ಅಡಿ ಎತ್ತರದ ಶಿವನ ಮೂರ್ತಿ ಖಂಡುಕಾಗಿರಿ ಶಿಖರದ ಮೇಲೆ. ಈ ಬೆಟ್ಟದ ಹೆಸರು ಖಂಡುಕಾಗಿರಿ ಅಂತ ಸ್ನೇಹಿತರೆ. ಇದು ಪೂರ್ತಿಯಾಗಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. 3 ಕಡೆಯಿಂದನೂ ಅರಬ್ಬಿ ಸಮುದ್ರ. ನೋಡಿ ಸ್ನೇಹಿತರೆ, ಯಾವ ಥರ ಕಾಣ್ತಾ ಇದೆ. ಇವಾಗ ಸ್ವಲ್ಪ ಟೂರಿಸಮ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ. ಮತ್ತೆ ಒಂದು ಮಂತು ಬಿಟ್ಟರೆ ಇಲ್ಲಿ ಮತ್ತೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಪ್ರವಾಸಿಗರು ಬರ್ತಾರೆ. ನೋಡಿ ಸ್ನೇಹಿತರೆ, ಇದು ರಾವಣನ ಆತ್ಮಲಿಂಗವನ್ನು ಬ್ರಾಹ್ಮಣ ವೇಷದಲ್ಲಿದ್ದ ಗಣಪತಿ ಹತ್ತಿರ ಕೊಡ್ತಾ ಇದ್ದಾರೆ. ಸಂಧ್ಯಾ ವಂದನೆಗೆ ಅಂತ ಹೋಗಬೇಕಾದ್ರೆ ಬ್ರಾಹ್ಮಣ ಹುಡುಗ ಅಲ್ಲೇ ಆಟ ಆಡ್ತಾ ಇರೋ ಬ್ರಾಹ್ಮಣ ಹುಡುಗರ ಹತ್ತಿರ ಆತ್ಮಲಿಂಗವನ್ನು ರಾವಣ ಕೊಟ್ಟು ಸಂಧ್ಯಾ ವಂದನೆಗೆ ತೆರಳ್ತಾರೆ. ಇದು ಚರಿತ್ರೆ ತುಂಬ ದೊಡ್ಡದಿದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನಿದು. ನೋಡಿ, ಹೀಗೆ ಮುಂದೆ ಹೋಗುವ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೋಪುರ ಯಾವ ಥರ ಕಾಣ್ತಾ ಇದೆ. ಇಲ್ಲೆಲ್ಲ ಕಾಮಗಾರಿಕೆ ನಡೀತಾ ಇದೆ. ಸ್ನೇಹಿತರೆ. ಇದು ನೋಡಿ, ಇದು ದೇವಸ್ಥಾನ ಸ್ನೇಹಿತರೆ. ಮುರುಡೇಶ್ವರ ಈಶ್ವರನ ದೇವಸ್ಥಾನ. ನೋಡಿ ಸ್ನೇಹಿತರೆ, ನೋಡಿ, ಒಂದು ವೇಳೆ ಎಲ್ಲ ಸಲ ನೀವು ಇಲ್ಲಿ ಬಂದಾಗ ಟೂರಿಸ್ಟ್ ಬಂದಾಗಲೂ ಕೂಡ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಲಿಕ್ಕೂ ಆಗಿರಲ್ಲ. ಹಾಗಾಗಿ ಪ್ರತಿಯೊಂದನ್ನು ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ದೇವಸ್ಥಾನದ ಹಿಂದ್ಗಡೆ ಬರುತ್ತೆ. ನಾನು ಸುಮ್ಮನೆ ನಡ್ಕೊಂಡು ಬಂದು ಎಲ್ಲ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗ್ಬರುವ. ನೋಡಿ, ಋಷಿಮುನಿಗಳು ತಪಸ್ಸಿಗೆ ಕೂತ್ಕೊಂಡಿದ್ದಾರೆ ಅಲ್ಲಿ. ನೋಡಿ, ಜೂಮ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಎಲ್ಲ ಋಷಿಮುನಿಗಳು ತಪಸ್ಸಿಗೆ ಕೂತಿದ್ದಾರೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ಸ್ನೇಹಿತರೆ. ಎಲ್ಲವನ್ನು ಪ್ರತಿಯೊಂದನ್ನು ನಾನು ನಿಮಗೆ ಹಂಚ್ಕೊಳ್ತೀನಿ ಮುರುಡೇಶ್ವರದ ಬಗ್ಗೆ. ಮತ್ತು ಮುರುಡೇಶ್ವರದ ಬಗ್ಗೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ನಮ್ಗೆ ತಿಳಿಸಿ. ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.